ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ಗೋಸ್ಕರ. ಸೊ ಹಂಗಾಗಿ ಈ ವಿಡಿಯೋ ಕ್ಲಿಕ್ ಮಾಡ್ಕೊಂತಂದ್ರೆ ಸರಿಯಾಗಿರೋ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಸೊ ನಿಮಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು ಏನಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ನೀವು ಮಾಡುವ ಒಂದು ಸಬ್ಸ್ಕ್ರೈಬು ನಮ್ಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಮೋಟಿವೇಟ್ ಕೊಡ್ತದೆ. ಓಕೆ ಸರ್, ಈಗ ಏನೇನು ಅಪ್ಡೇಟ್ಸ್ಗಳಿದ್ದಾವೆ ಅಂತಂದರೆ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಸ್ಗೆ ಒಂದು ನೋಡಿ, ಪರೀಕ್ಷೆಗೆ ಕೆಲವೇ ದಿನಗಳಿರುವಾಗ ಸರ್ಕಾರ ತೃತೀಯ ಭಾಷೆಗೆ ಗ್ರೇಡ್ ನೀಡುವುದಾಗಿ ತಿಳಿಸಿತ್ತು. ಅಂದರೆ ಇನ್ನೇನು ಕೆಲವೇ ದಿನಗಳ ಎಕ್ಸಾಮ್ ಬರ್ತಾ ಇದ್ದಪ್ಪ ಎಸ್ ಎಲ್ ಸಿ ಅಂತಂದರೆ ಹಾಗೆ ಅವಾಗ ಏನು ಮಾಡಿದ್ರು ಅಂತಂದರೆ ತೃತೀಯ ಭಾಷೆ ಯಾವುದಾದ್ರೂ ಇರ್ಬೋದು, ಫಾರ್ ಎಸ್ಪೆಷಲಿ 90% ಹುಡುಗರದು ಹಿಂದಿ ಇರ್ತದೆ ಆಯಿತಾ. ಈ ಒಂದು ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆ ಅದಕ್ಕೆ ಗ್ರೇಡ್ ನೀಡ್ತೀವಿ ಅಂತ ಗೌರ್ಮೆಂಟ್ ಹೇಳಿತ್ತು. ಸೊ ಎಲ್ಲರೂ ಕೂಡ ಗೊತ್ತಿದೆ. ಅದಾದ ತಕ್ಷಣ ಏನಂತಂದರೆ ನಂತರ ನ್ಯಾಯಾಲಯ ಅಂದರೆ ಕೋರ್ಟ್ ಏನು ಮಾಡಿತ್ತು, ಈ ನಿರ್ಧಾರವನ್ನು ರದ್ದುಗೊಳಿಸಿ ಅಂಕಗಳನ್ನೇ ನೀಡಲು ಸೂಚಿಸಿತು. ಸೊ ನಿಮಗೆ ಗೊತ್ತಿದೆ, ಫಸ್ಟಿಗೆ ಏನು ಮಾಡಿತ್ತು, ನಿಮಗೆ ಗ್ರೇಡ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳಿತ್ತು. ಅದಾದ ತಕ್ಷಣ ಎಕ್ಸಾಮ್ ಮುಗಿದಾದ ಮೇಲೆ ಏನಪ್ಪ ಅಂದರೆ ಕೋರ್ಟು ಅಂಕಗಳನ್ನೇ ಕೊಟ್ಟಿರಿ ಅಂತ ಹೇಳಿತ್ತು. ಗ್ರೇಡ್ ವ್ಯವಸ್ಥೆ ಇರುತ್ತದೆ ಎಂದು ಭಾವಿಸಿ ವಿದ್ಯಾರ್ಥಿಗಳು ಹಿಂದಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಅಂದರೆ ಈ ಗ್ರೇಡ್ ಕೊಡ್ತಾರಲ್ಲ, ಅದು ಹೆಂಗಿದ್ರು ಕೂಡ ನಮ್ಗೆ ಯೂಸ್ ಆಗೋದಿಲ್ಲ ಅಂತಂದು ಹುಡುಗರು ಅಷ್ಟು ಸೀರಿಯಸ್ ತೊಗೊಂಡಿದ್ದಿಲ್ಲ. ಸುಮ್ಮನೆ ಹೋಗಿ ಕಾಟಾಚಾರಕ್ಕೆ ಬರೆದು ಬಂದಿದ್ದಾರೆ ಎಕ್ಸಾಮ್ಸ್ನ. ಓಕೆ, ಗೊತ್ತಿದೆ ಎಲ್ಲರೂ ಕೂಡ. ಆ್ಯಂಡ್ ಹಿಂದಿ ವಿಷಯದಲ್ಲಿ ಅನುತ್ತೀರ್ಣರಾಗುವ ಭೀತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಸಹಾಯವಾಗಲು ಕನಿಷ್ಠ 8 ಗ್ರೇಸ್ ಅಂಕಗಳನ್ನು ನೀಡಬೇಕೆಂದು ಒಕ್ಕೂಟ ಒತ್ತಾಯಿಸುತ್ತದೆ. ಸೊ ಇದೇ ನಿಮಗೆ ಗುಡ್ ನ್ಯೂಸ್. ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ, ನೀವು ಹಿಂದಿ ಯಾರೆಲ್ಲ ಅಷ್ಟು ನಿಮಗೆ ನೆಗ್ಲಿಜೆನ್ಸಿ ಮಾಡಿ ಎಕ್ಸಾಮ್ ಬರೆದು ಬಂದಿದ್ರು, ಸೊ ನೆಗ್ಲಿಜೆನ್ಸಿ ಮಾಡೋಗಿ ಮಾಡಿರೋದೇ ಗೌರ್ಮೆಂಟ್ ಆಯಿತಾ. ಸೊ ಹಂಗಾಗಿ ಭಾಳಷ್ಟು ಹುಡುಗರು ಫೇಲ್ ಆಗ್ತಾರೆ ಅಂತ ಅವ್ರು ಕೂಡ ಗೊತ್ತಿದೆ. ಸೊ ಹಂಗಾಗಿ ಏನು ಮಾಡ್ತಿರ್ತಾರೆ ಅಂತಂದರೆ 8 ಮಾರ್ಕ್ಸ್ಗಳನ್ನು ಏನು ಮಾಡ್ತಾಯಿದ್ದಾರೆ, ಗ್ರೇಸ್ ಅಂಕಗಳನ್ನಾಗಿ ಕೊಡಬೇಕಂತದ್ದು ಡಿಸ್ಕಸ್ ನಡೀತಾ ಇದೆ. ಇದೇ ಒಂದು ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಆಯಿತಾ. ಸೊ ಅಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಈಗ ಫೇಲ್ ಆಗಲ್ಲ. ಅಂದರೆ ಹಿಂದಿ ನೀವು ಚೆನ್ನಾಗಿ ಬರಿಬೇಕು ಅಂತ ಅನ್ಕೊಂಡಿತ್ತು ಅಂದರೆ ಇನ್ನೂ ಸ್ಕೋರ್ ಚೆನ್ನಾಗಿರ್ತದೆ. ನೀವು ನೆಗ್ಲಿಜೆನ್ಸಿ ಮಾಡಿದರೂ ಸಹಿತ 8 ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಓಕೆ, ಆ್ಯಂಡ್ ಎಸ್ ಎಸ್ ಎಲ್ ಸಿ ಹಲವು ಮಕ್ಕಳಿಗೆ ಹಿಂದಿ ಫೇಲ್ ಆತಂಕ ಅಂತಂದರೆ ಭಾಳಷ್ಟು ಹುಡುಗರಿಗೆ ಫೇಲ್ ಆಗ್ತದೆ ಆತಂಕ ಇತ್ತು. ಬಟ್ ಇವಾಗ 8 ಮಾರ್ಕ್ಸ್ ಕೊಡ್ತಾ ಇದ್ದಾರಲ್ವ. ಸರ್ಕಾರ ಗೊಂದಲಮಯ ನಿರ್ಧಾರಗಳಿಂದ ವಿದ್ಯಾರ್ಥಿಗಳು ಈಗ ಫಲಿತಾಂಶದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ಅಂಕಗಳ ಪದ್ಧತಿಗೆ ಜಾರಿಗೆ ಬಂದಿರೋದು ಈ ಆತಂಕಕ್ಕೆ ಕಾರಣ. ಅದು ಯಾಕೆ ನಿಮಗೆ ಆತಂಕ ಆಗಿದೆ ಅಂತಂದರೆ, ಕೋರ್ಟ್ ಏನು ಮಾಡಿತ್ತು, ಮಾರ್ಕ್ಸ್ನೇ ಕೊಡ್ರಿ, ಗ್ರೇಡೆಲ್ಲ ಬೇಡ ಅಂತಾಗ ಆಟೋಮೆಟಿಕ್ಲಿ ನಿಮ್ಗೆ ಅಂತಲ್ಲ ಯಾರಿಗಾದರೂ ಕೂಡ ಏನಾಗ್ತದೆ, ಸೊ ಆ ಥರ ಗೊಂದಲ ಸೃಷ್ಟಿ ಆಗ್ತದೆ, ಭಯನೂ ಕೂಡ ಸ್ಟಾರ್ಟ್ ಆಗ್ತದೆ. ಬಟ್ ಇವಾಗ ಒಳಗಡೆ ಮಾತುಕತೆ ನಡೀತದೆ 8 ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತ. ಆ್ಯಂಡ್ ಕಠಿಣ ಪ್ರಶ್ನೆಗಳು ಮತ್ತು ಪಠ್ಯವರ್ತಾದ ಅಂಶಗಳು ಗಣಿತ ಪರೀಕ್ಷೆಯಲ್ಲಿ ಸುಮಾರು 21 ಅಂಕಗಳ ಪರೀಕ್ಷೆಗಳ ಅತ್ಯಂತ ಕಠಿಣವಾಗಿದ್ದು. ಅಂದರೆ 21 ಅಂಕಗಳ ಪರೀಕ್ಷೆ ಅಂದರೆ 21 ಮಾರ್ಕ್ಸ್ ನಿಮಗೆ ಏನಿತ್ತು, ಮ್ಯಾಥ್ಸು ಭಾಳ ಡಿಫಿಕಲ್ಟ್ ಇದ್ದು ಕ್ವಶನ್ಸ್ ನಿಮಗೆ ಕ್ವಶನ್ ಪೇಪರಲ್ಲಿ. ಸೊ ಹಂಗಾಗಿ 16 ಅಂಕಗಳ ಪ್ರಶ್ನೆಗಳು ಪಠ್ಯಕ್ರಮದಿಂದ ಹೊರಗಿದ್ದು ನೋಡಿ. ಔಟ್ ಆಫ್ ಸಿಲೆಬಸ್ ಕೂಡ 16 ಮಾರ್ಕ್ಸ್ ನಿಮ್ಗೆ ಏನು ಮಾಡಿದ್ರು, ಮ್ಯಾಥ್ಸ್ ಕೊಟ್ಟಿದ್ರು. ಆ್ಯಂಡ್ ಎಂದು ದೂರಲಾಗಿದೆ. ಇದಕ್ಕಾಗಿ ವಿದ್ಯಾರ್ಥಿಗಳು ಕೃಪಾಂಕ ನೀಡುವಂತೆ ಮನವಿ ಮಾಡಿದ್ದಾರೆ ಆಯಿತಾ. ಸೊ ಟೋಟಲಿ ಏನಪ್ಪ ಅಂತಂದರೆ, ಈ ಸರ್ತಿ ನೀವು ಏನಾದರೂ ಫೇಲ್ ಆಗ್ತೀನಿ, ಮ್ಯಾಥ್ಸಲ್ಲಿ ಫೇಲ್ ಆಗ್ತೀನಿ, ಯಾಕಂದರೆ 21 ಮಾರ್ಕ್ಸ್ ಯಾವುದೋ ಬಂದಿದ್ದಾವೆ, ಅದರಲ್ಲೂ ಕೂಡ 16 ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದ್ದಾವೆ. ಸೊ ಅದೇ ರೀತಿಯಾಗಿ ಹಿಂದಿ ಕೂಡ ನಾವು ನೆಗ್ಲಿಜೆನ್ಸಿ ಮಾಡಿದ್ದೀವಿ, ಈಗ ಅವ್ರ ಗ್ರೇಡ್ ಬದಲಿ ಮಾರ್ಕ್ಸ್ ಕೊಡ್ತೀನಿ ಅಂತಂದು ಸಿಕ್ಕಾಪಟ್ಟೆ ಈ ರೀತಿ ಮಾತುಕತೆ ನಡೀತಿರುವಾಗ, ಸೊ ನಿಮಗೆ ಫೈನಲ್ ಆಗಿ ಒಂದು ಹಿಂದಿ ಒಳಗಡೆ ಏನಪ್ಪ ಅಂತಂದರೆ 8 ಮಾರ್ಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಹೆಚ್ಚಿಗೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಮ್ಯಾಥ್ಸು ಕೂಡ ಕಂಪ್ಲೀಟ್ ಆಗಿರೋ ಕಾರಣ ಒಳಗಡೆ ಮಾತುಕತೆ ನಡೆದಿರ್ತಾವೆ. ಮ್ಯಾಥ್ಸು ಕೂಡ ಫೇಲ್ ಮಾಡುವಂಥ ಅವಶ್ಯಕತೆ ಇರಲ್ಲ ನೋಡಿ. ಟೋಟಲಿ ನಮ್ಮ ಈ ಸದ್ಯಕ್ಕೆ ಇರ್ತಕ್ಕಂಥ ಈಗ ಏನು KSEB ಇದೆ, ಹುಡುಗರನ್ನ ಸ್ಟೂಡೆಂಟ್ನ ಪಾಸ್ ಮಾಡ್ಬೇಕಂತಲೇ ನೋಡ್ತಾರೆ ಹೊರತು ಫೇಲ್ ಮಾಡ್ಲಿಕ್ಕೆ ನೋಡಲ್ಲ. ಓಕೆ, ಸೊ ನಿಮಗೆ ಇನ್ ಕೇಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾರಪ್ಪ ಅನ್ನೋಬೇಕಿತ್ತಂದ್ರೆ ನಿಮ್ಮ ಎಕ್ಸಾಮ್ 2-3 ಬರ್ಕೋಬೋದು. ಓಕೆ, ಬಟ್ ಫೇಲ್ ಮಾಡೋವಂಥ ಚಾನ್ಸಸ್ ತೀರಾ ಕಡಿಮೆ ಇರ್ತದೆ, ವರಿ ಮಾಡ್ಕೊಬೇಡ್ರಿ. ಆ್ಯಂಡ್ ರಿಸಲ್ಟ್ ಡೇಟ್ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಒಂದು ಹೇಳೋದಂತಂದರೆ 24 ಇದೆ ಗೊತ್ತಿರುವ ಹಾಗೆ. ಓಕೆ, ಏಪ್ರಿಲ್ 24 ಸದ್ಯಕ್ಕೆ ಅದೇ ಡೇಟ್ ಫಿಕ್ಸ್ ಇದೆ, ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಇದುವರೆಗೂ ಕೂಡ. ಇನ್ ಕೇಸ್ ಡೇಟ್ ಏನಾದರೂ ಚೇಂಜಸ್ ಆಯಿತು, ಇನ್ಗೆ ಸಡನ್ನಾಗಿ ಎಕ್ಸ್ಟೆಂಡೆಡ್ ಆಯಿತು ಅಥವಾ ಅದಕ್ಕಿಂತ ಮುಂಚೆನೇ ಬಂತು, ಸೊ ಈಗ ಅದಕ್ಕಿಂತ ಮುಂಚೆನೂ ಆಗೋಲ್ಲ. ಯಾಕಂತಂದರೆ ಇವಾಗ ತಾನೇ ಜಸ್ಟ್ ಕನ್ನಡ ಏನಪ್ಪಾಗಿದೆ ಅಂದರೆ ಇವ್ಯಾಲ್ಯೂಯೇಷನ್ ಏನಾಗಿದೆ ಅಂತಂದರೆ ಕಂಪ್ಲೀಟ್ ಆಗಿರೋ ಕಾರಣ ಬೇರೆ ಕೂಡ ಇನ್ನೂ ಸ್ವಲ್ಪ ಉಳಿದಿದ್ದಾವೆ. ಸೊ ಇವಾಗ ಏನು ಮಾಡ್ತಾರೆ, ಹಿಂದಿ ಚೆಕ್ ಮಾಡುವಾಗ 8 ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡಿಬಿಟ್ಟೇ ಮಾರ್ಕ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಅದ್ರ ಜೊತೆ ಮ್ಯಾಥ್ಸ್ ಕೂಡ ನೋಡಿಬಿಟ್ಟೆ ಮಾರ್ಕ್ಸ್ ಕೊಡ್ತಾರೆ ಹೊರತು ಫೇಲ್ ಮಾಡ್ಲಿಕ್ಕೆ ನೋಡಲ್ಲ, ವರಿ ಮಾಡ್ಕೋಬೇಡಿ. ಓಕೆ, ಸೊ ನೀವು ಅಷ್ಟೇ ಇರಲ್ಲ ಸ್ಟೂಡೆಂಟು, ನೀವು ಒಬ್ಬರೇ ಇಲ್ಲ. ಓಕೆ, ನೀವು ವಿಡಿಯೋ ನೋಡ್ತಿರ್ತೀರ, ನೀವು ಒಬ್ಬರೇ ಅನ್ಕೊಂಬಂದಿರ್ತೀರ. ಟೋಟಲಾಗಿ 8,65,000 ಸ್ಟೂಡೆಂಟ್ ಇದ್ದೀರಾ. ಸೊ ಗೌರ್ಮೆಂಟ್ಗೆ ದೊಡ್ಡದು ಮಟ್ಟದಾಗಿರ್ತದೆ. ಸೊ ಚೆಕ್ ಮಾಡೋಕ್ಕೆ ಟೈಮ್ ತೊಗೊತದೆ. ಸರಿ, ಏನೇ ಆಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಂತಂದರೆ ಏನಾದರೂ ಅಪ್ಡೇಟ್ಸ್ ಬಂದು ತಿಳಿಸ್ತಿರ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.